ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಬಿಜೆಪಿ, RSS, ಸಂಘ ಪರಿವಾರ ಮತ್ತು ಇನ್ನೊಂದಷ್ಟು ಹಿಂದುತ್ವ ಹೆಸರಿನಲ್ಲಿ ಗೂಂಡಾಗಿರಿ ಮಾಡುವಂತಹ ಗೂಂಡಾ ಪಡೆಗಳಿಗೆ ಒಂದು ಭಾಷೆ ಇದೆ. ಆ ಭಾಷೆ ಮಟನ್ ಶಾಪ್ ಭಾಷೆ ಆಗಿರುತ್ತೆ. ನಾವು ಮಟನ್ ಅಂಗಡಿಗೆ ಹೋದರೆ ಕೇಳ್ತೀವಲ್ಲ, ಲೆಗ್ ಪೀಸ್ ಇರಲಿ, ತೊಡೆ ಮಾಂಸ ಕೊಡಿ, ಚಾಪ್ಸ್ ಕೊಡಿ, ಇನ್ನೇನೇನೋ ಕೇಳ್ತೀವಲ್ಲ. ಅದೇ ರೀತಿ ಈ ಗೂಂಡಾಗಳು ಅಥವಾ ಈ ಸಂಘ ಪರಿವಾರದವರು ಅದೇ ರೀತಿಯ ಭಾಷೆಯನ್ನು ಸಾಕಷ್ಟು ಬಾರಿ ಬಳಸ್ತಿರ್ತಾರೆ. ಅದು ತಲೆ ಕಡಿಯೋದು, ಕಾಲು ಕಡಿಯೋದು, ಕೈ ಕಡಿಯೋದು, ನಾಲಿಗೆ ಕಡಿಯೋದು ಅಂತಿರುತ್ತೆ. ಅಂತಹ ಭಾಷೆಯಲ್ಲಿ ಉತ್ತೀರ್ಣರಾಗಿ ಪದವಿ ಪಡೆದಿರುವಂತಹ ಮಹಾನ್ ಶ್ರೀ CT ರವಿಯವರು ಮಟನ್ ಶಾಪ್ ಮೆಂಟಾಲಿಟಿಯನ್ನು ಮತ್ತೆ ಹೊರ ಹಾಕಿದ್ದಾರೆ. ಸೊ ಈ ಬಾರಿ ಅವರು ತಲೆ ಕಡಿಯುವಂತಹ ತಲೆ ಮಾಂಸದ ಬಗ್ಗೆ ಮಾತಾಡಿದ್ದಾರೆ. ಸೊ ಏನು ಆ ತಲೆ ಮಾಂಸದ ಕತೆ ಅಥವಾ ತಲೆ ಕಡಿಯೋದರ ಕತೆ ಅವರು ಹೇಳಿರೋದು, ಅದರ ಜೊತೆಗೆ ಅವರ ಮೇಲೆ ಬಿದ್ದಿರುವ FIR ಬಗ್ಗೆ ಹೇಳ್ತೀನಿ. ಅದಕ್ಕೂ ಜೊತೆಯಲ್ಲಿ ಒಂದು ಲಾಠಿ ಲೇಡಿ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಮೊನ್ನೆ 2-3 ದಿನಗಳ ಹಿಂದೆ ಒಂದು ಮಹಿಳೆ ಪ್ರತಿಭಟನೆಗೆ ಹೋಗಿದ್ರು. ಎಲ್ಲಿ? ಮದ್ದೂರಲ್ಲಿ. ಹಿಂದೂ ಧರ್ಮಕ್ಕೆ ಅವಮಾನ ಆಗಿದೆ, ನಾವು ಹಿಂದೂ ಸೇನಾನಿಗಳು, ನಾವು ಪ್ರತಿಭಟನೆ ಮಾಡ್ತೀವಿ, ರಾದ್ಧಾಂತ ಮಾಡ್ತೀವಿ ಅಂತ ಹೋಗಿ ಅಲ್ಲಿ ಅಶ್ಲೀಲವಾಗಿ, ತುಂಬ ಅಶ್ಲೀಲವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಂತಹ ಒಂದು ಮಹಿಳೆಗೆ ಲಾಠಿ ಏಟುಗಳು ಬಿತ್ತು. ಲಾಠಿ ಚಾರ್ಜ್ ಸಂದರ್ಭದಲ್ಲಿ ಒಂದೇ ಏಟಿಗೆ ಪ್ರಾಣ ಹೋದಂಗೆ ನೆಲದ ಮೇಲೆ ಕೂತ್ಕೊಂಡು ಬಾಯಿ ಬಡ್ಕೊಂಡು ಹೊಣೆ ಚೆಚ್ಕೊಂಡಂತಹ ಲೇಡಿ, ಆ ಲೇಡಿಯ ವಿರುದ್ಧವೂ ಈಗ FIR ಬಿದ್ದಿದೆ. ಅದು ಯಾಕೆ, ಏನು, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ CT ರವಿ ದ್ವೇಷ ಭಾಷಣಕಾರರ ಪಟ್ಟಿಯನ್ನು ಮಾಡಿದಾಗ ರಾಜಕೀಯ ಪಕ್ಷದ ಒಳಗಿದ್ದು ದ್ವೇಷ ಭಾಷಣಗಳನ್ನು ಮಾಡುವವರ ಟಾಪ್ 5, ಟಾಪ್ 6 ಅಲ್ಲಿ CT ರವಿಯವರ ಹೆಸರು ರಾಜಿಸುತ್ತೆ. ಮದ್ದೂರಿನಲ್ಲಿ ಮೊನ್ನೆ ಆಯ್ತಲ್ಲ ಕಲ್ಲು ತೂರಾಟದ ಪ್ರಕರಣ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ಎರಡೂ ಕಡೆ ಕಲ್ಲು ತೂರಾಟ ಆದರೂ ಸಹ ಕೊನೆಗೆ ಮುಸ್ಲಿಮರ ತಲೆಗೆ ಕಟ್ಟುವ ಕೆಲಸವನ್ನ ಸರ್ಕಾರದಲ್ಲಿರುವಂತಹ ಮಂತ್ರಿಗಳೇ, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಮಾಡಿದ್ದಾರೆ. ಮುಸ್ಲಿಮರಿಂದನೇ ಗಲಾಟೆ ಆಗಿರೋದು, ಮುಸ್ಲಿಮರಿಂದ. ಹಾಗಾದ್ರೆ ಮಸೀದಿಗೆ ಕಲ್ಲುಗಳು ಹೇಗೆ ಬಿದ್ವು? ಮುಸ್ಲಿಮ್ಸೇ ಹೊಡ್ಕೊಂಡಿರ್ಬೇಕು ಪಾಪ. ಅವ್ರಿಗೆ ಹುಚ್ಚಿಡ್ದು ಅವ್ರದೇ ಮಸೀದಿಗೆ ಅವರು ಕಲ್ಲು ಹೊಡ್ಕೊಂಡಿರ್ಬೇಕು ಅಲ್ವಾ? ಹಾಗಂತ ಸ್ವತಃ ಮಂಡ್ಯದ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಮುಸ್ಲಿಮರಿಂದನೇ ಆಗಿರೋದು ಅಂತ. ಹಾಗಾಗಿ ಹಿಂದೂಗಳ ವಿರುದ್ಧ ಕೇಸ್ ಮಾಡಿಲ್ಲ, ಹಿಂದೂಗಳನ್ನು ಬಂಧಿಸಿಲ್ಲ. ಗ್ರೇಟ್. ಧರ್ಮದ ಆಧಾರದ ಮೇಲೆ ಕೇಸ್ ಹಾಕ್ತೀನಿ, FIR ಹಾಕ್ತೀನಿ ಅನ್ನೋದಾದ್ರೆ ಆಗಲಿ, ಅದನ್ನೂ ಆಗಲಿ. ಇದಕ್ಕೆಲ್ಲಕ್ಕೂ ಸಹ ಚುನಾವಣೆಗಳು ಅಂತ ಒಂದು ಬರುತ್ತೆ. ಆ ಸಂದರ್ಭದಲ್ಲಿ ಪ್ರಜೆಗಳು ಪ್ರಶ್ನೆಯನ್ನು ಕೇಳ್ತಾರೆ, ಮತದಾರರು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಉತ್ತರವನ್ನು ಸಹ ಮತದಾರರೇ ಕೊಡ್ತಾರೆ ವೋಟ್ ಮೂಲಕ. ಕಾಂಗ್ರೆಸ್ ಕಾಯ್ಬೇಕು ಅದಕ್ಕಷ್ಟೇನೆ. ಈ ರೀತಿಯಾಗಿ ಹಿಂದುತ್ವ ಪಡೆಗಳಿಗೆ ಅಡ್ಡಡ್ಡ ಉದ್ದುದ್ದ ಮಲಗಿ ಶರಣಾಗೋದಿದೆಯಲ್ಲ, ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್. ಆದರೆ ಇದರ ನಡುವೆ ಈ ಸನ್ನಿವೇಶವನ್ನು ಬಳಸ್ಕೊಂಡು ಬಿಜೆಪಿಯಲ್ಲಿ ಸಾಕಷ್ಟು ಜನ ತಮ್ಮ ನಾಲ್ಗೆಗಳನ್ನು ಸಾಣೆ ಹಿಡ್ಕೊಂಡು ಬಂದಿದ್ರು. ಶಾರ್ಪ್ ಆಗಿ ಏನು ಮಾತಾಡ್ತೀವಿ ನಾವು ಅಂದರೆ ಸಮಾಜದಲ್ಲಿ ಹಂಗೆ ಬೆಂಕಿ 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 ಬಿದ್ದು ಬಿಡಬೇಕು ಕ್ಷಣಕ್ಕೆ ಅಂತ. ಅಂಥವರಲ್ಲಿ ಸದಾ ಸಜ್ಜಿತರಾಗಿರುವಂತಹ ಶ್ರೀಮಾನ್ CT ರವಿ ಅವರು ಸಹ ಬಂದಿದ್ರು. ಅವರು ಮಾತನಾಡಬೇಕಾದ್ರೆ ಮಟನ್ ಶಾಪ್ ಮೆಂಟಾಲಿಟಿಯನ್ನು ತುಂಬ ಚೆನ್ನಾಗಿ ಹೊರ ಹಾಕಿದ್ರು. ತೊಡೆ ತಟ್ಟೋದಕ್ಕೆ ನಮಗೂ ಬರುತ್ತೆ ಪಾಪ. ತೊಡೆ ತಟ್ಟಬೇಕಾದ್ರೆ ಹುಷಾರಾಗಿ ತಟ್ಕೋಬೇಕಾಗತ್ತೆ. ವಯಸ್ಸಾಗಿದೆ ಒಂದು ಕಡೆ. ಆಮೇಲೆ ತೊಡೆ ತಟ್ಟಬೇಕಾದ್ರೆ 1 ಇಂಚ್ ಆ ಕಡೆ ಈ ಕಡೆ ಹೋದರೆ ಬೇರೆ ಏನೋ ತಟ್ಕೊಂಡ್ರೆ ಪಾಪ ನಳ್ಳಬೇಕಾಗತ್ತೆ. ಅದೆಲ್ಲವೂ ಯೋಚನೆ ಮಾಡಿಕೊಂಡು ತೊಡೆ ತಟ್ಟಿದ್ರೆ ಒಳ್ಳೆಯದು. CT ರವಿ 6 ಗಂಟೆ ಮೇಲಂತೂ, ಸಂಜೆ 6 ಗಂಟೆ ಮೇಲಂತೂ ತೊಡೆ ತಟ್ಟೋ ಕೆಲಸಕ್ಕೆ ಹೋಗಬೇಡಿ ಅಂತ ನಾನು CT ರವಿಗೆ ದೊಡ್ಡದಾದ ಸಲಹೆಯನ್ನು ಕೊಡ್ತೀನಿ. ಅದು ಅವರ ಪ್ರಾಣಕ್ಕೆ ಅಪಾಯ ತರುವಂತಹ ಸನ್ನಿವೇಶಕ್ಕೆ ಅವರೇ ದುಡ್ಕೊಂಡ್ಬಿಡ್ತಾರೆ. ದೈಹಿಕವಾಗಿ ಅವರೇ 1 ಇಂಚು ಆ ಕಡೆ ಈ ಕಡೆ ಮೇಲೆ ಕೆಳಗಡೆ ಆಗಿಬಿಟ್ರೆ ತೊಡೆ ತಟ್ಕೊಳ್ಬೇಕಾದ್ರೆ ಬೇರೆ ಎಲ್ಲಿಗೋ ಬೀಳುತ್ತೆ. ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ಅವರು ಹುಷಾರಾಗಿ 6 ಗಂಟೆ ಮೇಲೆ ಬೇಡ, ಸಂಜೆ 6 ಗಂಟೆ ಮೇಲೆ ಅವ್ರ ಪರಿಸ್ಥಿತಿ ತೊಡೆ ತಟ್ಕೊಂಡಾಗ ಕರೆಕ್ಟಾಗಿ ಅನ್ಕೊಂಡಿದ್ದ ಜಾಗಕ್ಕೆ ಹೋಗಿ ಕೈ ಬೀಳುತ್ತೆ ಅಂತ ಹೇಳೋದು ಕಷ್ಟ ಸಂಜೆ 6 ಗಂಟೆ ಮೇಲೆ. ಹಾಗಾಗಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ತೊಡೆ ನೋಡಿಕೊಂಡು ಸ್ವಲ್ಪ ಮೆತ್ತಗೆ ತಟ್ಕೊಂಡ್ರೆ ಒಳ್ಳೆಯದು. ಸೊ ತೊಡೆ ತಟ್ಟೋದ್ರ ಬಗ್ಗೆ ಮಾತಾಡಿದ್ರು. ಅಲ್ಲಿಗೆ ನಿಲ್ಲಿಸಿದ್ರು ಆಗಿರೋದು. ಆಗಲ್ವಲ್ಲ. ಚಪ್ಪಾಳೆ ಹೊಡಿತಾರೆ ಜನ, ಶಿಳ್ಳೆ ಹೊಡಿತಾರೆ. ಅದಕ್ಕೆ ತಕ್ಕಂತೆ ನಾವು ಕುಣಿಬೇಕು, ನಮ್ಮ ನಾಲ್ಗೆಯನ್ನು ಕುಣಿಸ್ಬೇಕು. ಅದು ನಮಗೆ ಓಟ್ ಕೊಡುತ್ತೆ.
ದೇಶ ಏನಾದ್ರೇನು, ಸಮಾಜ ಏನಾಗಿ ಹಾಳಾಗಿ ಹೋದ್ರೇನು, ದ್ವೇಷ ಬಿತ್ತಿದ್ರೇನು, ಇನ್ನೇನಾದ್ರೇನು, ಜನ ಬಡ್ದಾಡ್ ಸಾಯ್ಲಿ ಬಿಡ್ರೆ ನನಗೇನು, ಓಟ್ ಬರುತ್ತೆ, ಚುನಾವಣೆ ಗೆಲ್ತೀನಿ. ಸೊ ತಲೆ ಕಡಿಯೋಕ್ಕೂ ಬರುತ್ತೆ. ಅದು ಯಾವ ಮಟನ್ ಶಾಪಲ್ಲಿ ಇವರು ಕೆಲಸಗಳು ಮಾಡ್ಕೊಂಡು ಬರ್ತಿರ್ತಾರೋ ಅಥವಾ ಕೆಲಸ ಕಲ್ತು ಬರ್ತಿರ್ತಾರೋ ಗೊತ್ತಿಲ್ಲ. ನಾಲ್ಗೆ ಕಡಿತೀವಿ, ಕೈ ಕಡಿತೀವಿ, ಕಾಲು ಕಡಿತೀವಿ, ತಲೆ ಕಡಿತೀವಿ, ಬರೀ ಕಡಿಯೋದೇನೆ, ಬರೀ ಕಡಿಯೋದ್ರ ಬಗ್ಗೆನೇ ಮಾತಾಡೋದು. ಆಮೇಲೆ ಹೇಳ್ತಾರೆ ಇವತ್ತು ನಾನ್ ವೆಜ್ ತಿನ್ನಂಗಿಲ್ಲ, ಅವತ್ತು ನಾನ್ ವೆಜ್ ತಿನ್ನಂಗಿಲ್ಲ, ನಾನ್ ವೆಜ್ಜೇ ಮಾರಂಗಿಲ್ಲ, ಇವರೇ ತಲೆ ಕಡಿತೀನಿ, ಕಾಲು ಕಡಿತೀನಿ, ಕಣ್ ತೆಗಿತೀನಿ, ಕೈ ತೆಗಿತೀನಿ ಅಂತ ಓಡಾಡ್ಕೊಂಡಿರ್ತಾರೆ. ಆದರೆ ಮಾಂಸ ಮಾರಾಟಕ್ಕೆ ಮಾತ್ರ ಇವ್ರದ್ದೊಂದು ರೀತಿ ಏನೋ ಒಂದು ಅಸಡ್ಡೆ. ಕದ್ದು ಮುಚ್ಚಿ ತಿನ್ನಿ ಅಂದರೆ KG ಗಟ್ಟಲೆ ತಿಂತಾರೆ. ಆದರೆ ಈಗ ತಲೆ ಕಡಿಯೋದ್ರ ಬಗ್ಗೆ CT ರವಿ ಮಾತಾಡಿದ್ದಾರೆ. ಯಾರು ತಲೆ ಕಡಿತಾರೆ, ಯಾರು ತಲೆ ಬಗ್ಗೆ ಅವರು ಮಾತಾಡಿದ್ದಾರೆ ಅಂತ ನಾನು ವಿವರಿಸಿ ಹೇಳಬೇಕಾಗಿಲ್ಲ. BJPಯವರು ಭಾಷೆ, ಅದು BJPಯವರು ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಮದ್ದೂರಲ್ಲಿ ಅವರು ಇದೇ ರೀತಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ಹೇಳಿತ್ತು. ಸೊ ಅಲ್ಲಿಗೆ ಆ ಡೈಲಾಗ್ ಒಂದಷ್ಟು ಶಿಳ್ಳೆಗಳನ್ನು ಗಿಟ್ಟಿಸ್ಕೊಳ್ತು, ಒಂದಷ್ಟು ಚಪ್ಪಾಳೆ ತಟ್ಟಿಸ್ಕೊಂಡ್ರು. ಸಮಾಜದಲ್ಲಿ ದ್ವೇಷ ಬಿತ್ತುವಂತಹ ಅವರ ಕಾರ್ಯ ಪರಿಪೂರ್ಣ ಆಯಿತು. ಒಂದಷ್ಟು ಓಟುಗಳು ಬರ್ತವೆ ಅನ್ನುವ ಭರವಸೆಯಲ್ಲಿ ಅವರು ಹೋಗಿರ್ತಾರೆ. ಆದರೆ ಅದು ಏನಾಗುತ್ತೆ ಮುಂದೆ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ, ಅದು ಬಿಡಿ. ಆದರೆ ಈಗ ರಾಜ್ಯ ಸರ್ಕಾರ ಅದರ ವಿರುದ್ಧ FIR ಮಾಡಿ, ತಲೆ ಕಡಿತೀನಿ ಅನ್ನುವಂತಹ ಹೇಳಿಕೆಗೆ FIR ಮಾಡಿದೆ. FIR ಮಾಡಿ ಏನು ಹೆಚ್ಚು ಅಂದರೆ FIR ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ. ಕಾಂಗ್ರೆಸ್ ಸರ್ಕಾರ FIR ಮಾಡಿ ಸುಮ್ಮನೆ ಆಗ್ತಾರೆ. ಅರೆಸ್ಟು, ವಿಚಾರಣೆ, ಸ್ಟೇಷನ್ ಕರ್ಕೊಂಡು ಏನೂ ನಡೆಯಲ್ಲ. ಸುಮ್ಮನೆ FIR ಹಾಕಿದ್ದೀವಿ ಅಷ್ಟೇ. ಆದರೆ ಅಟ್ಲೀಸ್ಟ್ FIR ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಇವರ ದುರಹಂಕಾರಗಳು ಹದ್ದು ಮೀರಿ ಹೋದರೆ ಯಾರಾದರೂ ಒಬ್ಬರು ನಿಜವಾಗ್ಲೂ ಧೈರ್ಯ ಇರುವಂತಹ ವ್ಯಕ್ತಿಗಳು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಆ FIRಗಳು ಕೆಲಸಕ್ಕೆ ಬರ್ತವೆ. 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಆದಮೇಲೆ ಸಹ ಆ FIRಗಳು ಕೆಲಸಕ್ಕೆ ಬರ್ತವೆ. ಕೇಸ್ ಹಂಗೆ ಓಡ್ತಾ ಇರುತ್ತಲ್ಲ. BJP ಸರ್ಕಾರ ಬಂದು ಕೇಸ್ ವಾಪಸ್ ತಗೊಂಡಿಲ್ಲ ಅಂದರೆ ಆವಾಗಲೂ ಸಹ ನ್ಯಾಯಾಲಯಗಳಿಗೆ, ಪೊಲೀಸರಿಗೆ ಒಂದು ಅಸ್ತ್ರ ಇರುತ್ತೆ, ಅದನ್ನು ಬಳಸ್ಕೊಳ್ಬೋದಾಗುತ್ತೆ. ಸೊ FIR ಆಗಿದ್ದರ ಮಟ್ಟಕ್ಕೆ ಹೋಗಿ ಕಾಂಗ್ರೆಸ್ಸಿಂದ ಹೆಚ್ಚಿಗೆ ನಾವೇನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಸ್ವತಃ ಗೃಹ ಮಂತ್ರಿಗಳೇ ABVP ಕಾರ್ಯಕ್ರಮದಲ್ಲೂ ಹೋಗಿ ಚಪ್ಪಾಳೆ ತಟ್ಬಿಟ್ಟು ಬರ್ತಿದ್ದಾರೆ. ಇನ್ನೇನು ಮಾಡ್ತೀರಿ? ಸ್ವತಃ KPCC ಅಧ್ಯಕ್ಷರೇ ಸದನದಲ್ಲಿ ನಿಂತ್ಕೊಂಡು RSS ಗೀತೆ ಹಾಡ್ಕೊಂಡು ಖುಷಿ ಪಡ್ತವ್ರೆ. ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ಅದು CT ರವಿ ಮಟನ್ ಮೆಂಟಾಲಿಟಿ ಅದು ಕಥೆ. ಆದರೆ ಇನ್ನೊಂದು ನಾನು ಹೇಳದ್ನಲ್ಲ, ಒಂದು ಮಹಿಳೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋ ಮಹಿಳೆ ತಾನು ತನ್ನ ಜೀವನ ಸಮಾಜಕ್ಕೆ ಒಳ್ಳೇದೇನಾದರೂ ಮಾಡೋಕ್ಕಾದರೆ ಮಾಡೋಣ, ಇಲ್ಲಾಂದರೆ ಸುಮ್ಮನಿರೋಣ, ಅಥವಾ ನಾನೇನೋ ರೀಲ್ಸ್ ಮಾಡ್ಕೊಳ್ತಿದ್ದೀನಿ, ಅದರಲ್ಲಿ ಏನೇನೋ ಕುಡಿತಿದ್ದೀನಿ, ತೋರಿಸ್ತಿದ್ದೀನಿ, ಅದಾದರೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಆದರೂ ಇಲ್ಲದೆ ಬೀದಿಗೆ ಬಂದು ಕೆಟ್ಟ ಕೊಳಕ ಭಾಷೆಯಲ್ಲಿ ಆಸು ಈಸು ಅಂತೆಲ್ಲ ಘೋಷಣೆಗಳನ್ನು ಕೂಗಿದ್ದು ಮದ್ದೂರಲ್ಲಿ. ಆ ಮಹಿಳೆಗೆ ಆವತ್ತು ಲಾಠಿ ಏಟು ಬಿದ್ದಿತ್ತಲ್ಲ, ಹಾಗಾಗಿ ಆಕೆ ಲಾಠಿ ಲೇಡಿ ಅಂತಲೇ ಈಗ ಫೇಮಸ್ಸು. ಜ್ಯೋತಿ ಅಂತ ಆಕೆ ಹೆಸರು, ಮದ್ದೂರಿನ ಶಿವಪುರದವರು. ಆ ಅಮ್ಮನ ಮೇಲೂ ಸಹ ಈಗ FIR ಬಿದ್ದಿದೆ. ಯಾಕೆಂದರೆ ಯಾವಾಗ ಲಾಠಿ ಬಿದ್ದಿದ್ದಕ್ಕೆ ಕೆಳಗಡೆ ಕುಸ್ತು ಬಿದ್ದು ಬಾಯಿ ಬಡ್ಕೊಂಡು ಹಣೆ ಚಚ್ಕೊಂಡು ಕಿರ್ಚಾಡಿ ಅರ್ಚಾಡಿ ನರಳಿದ್ದನ್ನು ಮಾಧ್ಯಮಗಳು ಎತ್ತಿ ತೋರಿಸಿದ್ವೋ, ಆಕೆ ಹಿಂದ್ಗಡೆ ಎಲ್ಲ ಮಾಧ್ಯಮಗಳು ಹೋದವು. ಆಕೆನ ಹೀರೋಯಿನ್ ಮಾಡೋದಕ್ಕೆ, ಹೀರೋ ಮಾಡೋದಕ್ಕೆ, ಸಿಂಹಿನಿ, ಹಿಂದೂ ಸಿಂಹಿನಿ ಅಂತ ಬಿಂಬಿಸೋದಕ್ಕೆ ಆಕೆ ಹಿಂದೆ ಹೋದಾಗ ಅಷ್ಟೂ ಕ್ಯಾಮ್ರಾಗಳು ಒಟ್ಟಿಗೆ ಬಂದುಬಿಟ್ರೆ ಮತಾಂಧರಿಗೆ ಅವ್ರಿಗೆ ತಲೆ ನಿಲ್ಲುತ್ತಾ? ಇನ್ನೊಂದಷ್ಟು ರೋಷ ವೇಷ ಎಲ್ಲ ಬಂದು ಉಕ್ಕಿ ಬಾಯಲ್ಲಿ ಏನು ಕೊಳಕು ಮಾತುಗಳು ಬರ್ತಿದೆಯೋ ಗೊತ್ತೇ ಆಗಲ್ಲ. ಸಿದ್ದರಾಮಯ್ಯನವರ ವಿರುದ್ಧನೇ ಕೆಟ್ಟ ಕೊಳಕ ಡೈಲಾಗುಗಳನ್ನು ಆ ಮಹಾತಾಯಿ ಜ್ಯೋತಿ ಅನ್ನುವಂಥ ಹೆಂಗಸು ಆಡಿದ್ದಾಯಿತು. ಅದರ ಜೊತೆಗೆ ಮುಸ್ಲಿಮರ ವಿರುದ್ಧ ಮತ್ತೆ ಒಂದು ಕಡೆ ಆ ವಿಡಿಯೋದಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿಯೇ ಮಕ್ಕಳು, ಆ ಮಕ್ಕಳು, ಈ ಮಕ್ಕಳು ಅಂತೆಲ್ಲ ಇದೆ. ಅದರ ಜೊತೆಗೆ ಮಾಧ್ಯಮಗಳ ಮುಂದೆ ಮಾತಾಡಬೇಕಾದರೂ ಸಹ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮಾತಾಡಿರುವಂತಹದ್ದು ದ್ವೇಷದ ಮಾತುಗಳನ್ನು. ಸೊ ಆ ಕಾರಣಕ್ಕಾಗಿ ಈಗ ಆಕೆಯ ಮೇಲೂ ಸಹ ಈಗ FIR ಬಿದ್ದಿದೆ. CT ರವಿ ಮೇಲೆ FIR ಬಿದ್ದರೆ CT ರವಿ ಹೆಚ್ಚಿಗೆ ಏನು ಪರಿಣಾಮ ಆಗೋದಿಲ್ಲ. ಅಟ್ಲೀಸ್ಟ್ ಸ್ಟೇಷನ್ ಕರೆದು ವಿಚಾರಣೆ ಸಹ ನಡೆಸೋದಿಲ್ಲ. ಅಲ್ಲಷ್ಟು ಮಟ್ಟಕ್ಕೆ CT ರವಿ ಎಲ್ಲ ಸೇಫ್. ಯಾಕಂದರೆ ಅವರು ಪೊಲಿಟಿಷಿಯನ್ಸು, ಅದು ಯಾವ ಪಕ್ಷದವರೇ ಆಗಿರಲಿ. ಇನ್ನೊಂದು ಪಕ್ಷ ಕಾಂಗ್ರೆಸ್ನವರು BJPಯವರಿಗೆ ಹೆಲ್ಪ್ ಮಾಡ್ತಾರೆ, BJPಯವರು ಕಾಂಗ್ರೆಸ್ನವ್ರಿಗೆ ಹೆಲ್ಪ್ ಮಾಡ್ತಾರೆ, JDS, ಕಾಂಗ್ರೆಸ್ಸು, BJP ಎಲ್ಲರೂ ಒಟ್ಟೊಟ್ಟಿಗೆ ಏನೋ ಒಬ್ರನ್ನೊಬ್ಬರು ಸೇಫ್ ಗಾರ್ಡ್ ಮಾಡ್ಕೊಳ್ತಾರೆ. ಜನರಿಗೆ ತೋರಿಸೋದಕ್ಕೆ ಮಾತ್ರ ಕೆಲವು ಕ್ರಮಗಳನ್ನು ಕೈಗೊಂಡಿರ್ತಾರೆ. ಆದರೆ ಈ ಮಹಿಳೆಗಿದೆಯಲ್ಲ ಕೇಸು, FIR ಈಗ ಗೊತ್ತಾಗತ್ತೆ. ಯಾರು ಬರಲ್ಲ. ಆವತ್ತು ಚಿವುಟಿದವರು,
ಮಾತಾಡು ಅಂದವರು, ಕಿರುಚಿದಾಗ ಚಪ್ಪಾಳೆ ತಟ್ಟದವರು, ಮನೆಗೆ ಬಂದು ಸನ್ಮಾನ ಮಾಡಿದಂತಹ ಲುಚ್ಚ ಒಬ್ಬ, ಯಾರು ಬರಲ್ಲ ಈಗ ಆಕೆ ಒಬ್ಬಂಟಿಯಾಗಿ ಹೋರಾಡಬೇಕು. FIR ಆಗಿದೆ, ಸೀರಿಯಸ್ ಸೆಕ್ಷನ್ಸ್ ಬಿದ್ದಿದ್ದಾವೆ, ಅರೆಸ್ಟ್ ಆದರೆ ಬೇಲ್ ತಗೋಬೇಕು, ಜೈಲಿಗೆ ಹೋಗುವಂಥ ಸನ್ನಿವೇಶ ಬರ್ಬೋದು, ಕೋರ್ಟ್ಗೆ ಅಲಿಬೇಕು, ವರ್ಷಗಟ್ಟಲೆ ಕೋರ್ಟ್ಗೆ ಅಲಿಬೇಕು. ಮತ್ತೆ ನಾಳೆ ಸರ್ಕಾರ ಬದಲಾಗಿ BJP ಬಂದ ತಕ್ಷಣ ಕೇಸ್ ವಾಪಸ್ ತಗೊಳುತ್ತಾ ಅಂದರೆ ಇದನ್ನು ತಗೊಳಕ್ಕೆ ಬರಲ್ಲ. ಭಾರಿ ಕಷ್ಟ ಇದೆ, ಯಾಕಂದರೆ ವಿಡಿಯೋ ಎವಿಡೆನ್ಸ್ ಇದೆ ಇದರಲ್ಲಿ. ಇದು ಯಾವುದೋ ಬೇರೆ ಏನೋ ಅಲ್ಲ, ಅಯ್ಯೋ ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಹೇಳೋದಕ್ಕೆ. ಇದನ್ನು ತಗೊಳಕ್ಕೆ ಬರಲ್ಲ, ವರ್ಷಗಟ್ಟಲೆ ಆಗುತ್ತೆ, ಅಥವಾ ಮುಂದೆ ಶಿಕ್ಷೆನೇ ಆಗಿಬಿಡ್ಬೋದು ಕೋರ್ಟಲ್ಲಿ. ಅನುಭವಿಸ್ಬೇಕು. ನಾಲ್ಗೆ ತೆವಲು, ಧರ್ಮಾಂಧತೆ, ಕೊಬ್ಬು, ದುರಹಂಕಾರ, ಕಂಡವರ ಮಾತು ಕೇಳುವಂತಹ ಕೊಳಕು ಬುದ್ಧಿ ಎಲ್ಲ ಇದ್ದಾಗ ಅನುಭವಿಸ್ಬೇಕು. ಸೊ ಈಗ ಲಾಠಿ ಲೇಡಿ ಜ್ಯೋತಿಗೆ ಒಂದಷ್ಟು ಒಳ್ಳೆ ಪೂಜೆ ಆಗುತ್ತೆ. ಇನ್ಮೇಲಾದರೂ ಬುದ್ಧಿ ಕಲಿತು ಹೊಟ್ಟೆಗೆ ಅನ್ನ ತಿನ್ನೋ ರೀತಿಯಲ್ಲಿ ಬದುಕಿದ್ರೆ ಮೇ ಬಿ ಒಳ್ಳೇದಾಗ್ಬೋದು. ಇಲ್ಲ ನಾವು ಇದನ್ನೇ ತಿನ್ನೋದು, ನಾವು ಸಗಣಿ ತಿಂದು ಬದುಕೋ ಅಭ್ಯಾಸ ನಮಗೆ, ನಾವು ಸಗಣಿ ಗಂಜಲದ ವ್ಯಕ್ತಿಗಳು, ನಮ್ಮ ಜೀವನನೇ ಹಂಗೆ, ನಾವು ಅದನ್ನೇ ನಂಬಿರೋದು, ಅದೇ ನಮ್ಮ ಸಿದ್ಧಾಂತ ಅನ್ನೋದಾದರೆ ಇನ್ನೊಂದಷ್ಟು ಕೊಳಕು ಮಾಡ್ಕೊಳ್ಳಿ, ಇನ್ನೊಂದಷ್ಟು ಕೇಸ್ ಹಾಕಿಸ್ಕೊಳ್ಳಿ. ರಾಜಕಾರಣಿಗಳಾದರೆ ತಪ್ಪಿಸ್ಕೊಂಡು ಓಡಾಡ್ತಾರೆ, ಹಣವಂತರಾದರೆ ತಪ್ಪಿಸ್ಕೊಂಡು ಓಡಾಡ್ತಾರೆ. ಇನ್ನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋಳು, ನಿನಗೆ ಗೊತ್ತಾಗತ್ತೆ ಈಗ ಕಾನೂನು ಅಂದರೆ ಏನು, ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಏನೆಲ್ಲ ಆಗತ್ತೆ ಅಂತ. ಸೊ ಇದಿಷ್ಟು ಮದ್ದೂರಿನಲ್ಲಿ, ಶಾಂತವಾಗಿರುವ ಮದ್ದೂರಿನಿಂದ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಗಳು. ಸೊ ಬೇರೆ ಏನಾದರೂ ಬೆಳವಣಿಗೆ ಇದ್ದರೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.